ಮಕ್ಕಳ ಆರೋಗ್ಯಕ್ಕೆ ಮಾರಕವಾಗಿರುವ ಜಂಕ್ ಫುಡ್ಗಳ ಸೇವನೆಯನ್ನ ಸಂಪೂರ್ಣ ನಿಷೇಧಿಸಿ ಉತ್ತಮ ಆರೋಗ್ಯಕ್ಕೆ ಪೂರಕವಾಗಿರುವ ತಿಂಡಿ ತಿನಿಸು ತರಕಾರಿ ಹಣ್ಣುಗಳ ಸೇವನೆಯ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಸುವ ಕೆಲಸ ಇಂದಿನ ಪಾಲಕರು ಮಾಡಬೇಕಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಕರೆ ನೀಡಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಇರುವ ದೇವರಾಜು ಅರಸು ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಪೌಷ್ಟಿಕ ಆಹಾರ ಸಪ್ತಾಹ ದಿನಾಚರಣೆಯ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಮಾತನಾಡಿ, ಆಧುನಿಕತೆ ಹೆಸರಿನಲ್ಲಿ ಮನುಷ್ಯ ಇಂದು ಸೇವಿಸುತ್ತಿರುವ ಆಹಾರ ಕಲುಷಿತ ಹಾಗೂ ವಿಷಪೂರಿತವಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಮನುಷ್ಯನ ಆಹಾರ ಪದ್ಧತಿ ಎಂಬುದು ಸಂಶೋಧನೆಗಳ ವರದಿಯಿಂದ ಬೆಳಕಿಗೆ ಬಂದಿದೆ. ಹಲವು ದಿನಗಳ ಕಾಲ ಫ್ರಿಡ್ಜ್ನಲ್ಲಿ ಇಟ್ಟಿರುವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು, ಪೋಷಕಾಂಶಗಳು ಇಲ್ಲದ ಜಂಕ್ ಫುಡ್ಗಳನ್ನು ತಿನ್ನುವುದು, ಪ್ಯಾಕಿಂಗ್ ಮಾಡಿರುವ ತಿಂಡಿ ತಿನಿಸುಗಳನ್ನು ತಿನ್ನುವುದರಿಂದ ಮನುಷ್ಯನ ಆರೋಗ್ಯ ಕೆಡುತ್ತಿದೆ. ಅತಿಯಾಗಿ ಜಂಕ್ ಫುಡ್ ತಿನ್ನುತ್ತಿರುವ ಹೆಣ್ಣು ಮಕ್ಕಳು 10 ರಿಂದ 12 ವರ್ಷಗಳಿಗೆ ವಯಸ್ಸಿಗೆ ಬರುತ್ತಿದ್ದಾರೆ. ಆದ್ದರಿಂದ ಮೊದಲನೆಯದಾಗಿ ಮನುಷ್ಯನ ನಿತ್ಯ ಜೀವನದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಪದ್ಧತಿಯನ್ನ ಅಳವಡಿಸಿಕೊಂಡು ಆರೋಗ್ಯಕರ ಜೀವನ ಶೈಲಿಯತ್ತ ಸಾಗಬೇಕಾಗಿದೆ ಎಂದರು. So this is again with something to relating with regard to the food they intake. All food which are junk foods, fried foods, readily available foods ಇಂದನೂ ಆಗುತ್ತೆ. ಇದು ಒಂದು ಅನಿಸುತ್ತೆ ನಮಗೆ ಏನಾಗುತ್ತೆ ಅಂತ. ಇದನ್ನ ಡೆವಲಪ್ಮೆಂಟ್ಸ್ ಅಲ್ಲೇ ನೋಡ್ತಾ ಇದ್ವಲ್ಲ ನಾವು. ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ, ನಿಮಗೂ ಗೊತ್ತಿದೆ ಅದು. 10 ರಿಂದ 11 ವರ್ಷ ನಾವು ವಿಲ್ ಬಿ ಶಾಕ್, ಇಷ್ಟು ಬೇಗನ ಅಂತ ಯೋಚನೆ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಏನಕ್ಕೆ ಅಂತಂತಂದ್ರೆ ನಾವು ಅವರು ತಿನ್ನೋಂಥ ಆಹಾರದಿಂದ ಹಂಗಾಗ್ತದೆ. ಇವನ್ ಫಾರ್ ಇನ್ಸ್ಟೆನ್ಸ್ ಇನ್ನೊಂದೇನಾಯ್ತು, ಅಟ್ ದಿ ಏಜ್ ಆಫ್ 20-25ಗೆ ಮೆನಿ ಆಫ್ ದಿ ಯಂಗ್ಸ್ಟರ್ಸ್ ಆರ್ ಹ್ಯಾವಿಂಗ್ ಡಯಾಬಿಟಿಕ್. ಇವಾಗ ನನಗಿರೋ ಆರೋಗ್ಯನ ಈಗ ನಮ್ಮ ತಾಯಿಗೆ ಹೋಲಿಸ್ಕೊಂಡು ಹೋಯ್ತು ಅಂತಂದರೆ ಮೈ ಮದರ್ ಇಸ್ ಕಂಪೇರ್ಡ್ಲಿ ಸ್ಟ್ರಾಂಗರ್ ದೆನ್ ಮೀ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವರು ತಿಂದಂಥ ಆಹಾರದಿಂದ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಆಗಿನ ಕಾಲದಲ್ಲಿ ವೆರೈಟೀಸ್ ಆಫ್ ಫುಡ್ ಇರಲಿಲ್ಲ. ಇದ್ದಿದ್ದು ಅಂತಂದರೆ ಮನೆಯಲ್ಲಿ ಅಂದರೆ ಅವರು ಹೊಲದಲ್ಲಿ ಬೆಳೆದಿರೋದು ಇಲ್ಲ, ಆ ಥರದ ಫುಡ್ಗಳು. ಅದು ಸಿಂಪಲ್ ಥಿಂಗ್ಸ್ ಲೈಕ್ ಉಳ್ಳಿ ಇರ್ಬೋದು. ಉಳ್ಳಿಲಿ ನೀವು ನೋಡಿ ಎಲ್ಲ ನೀವು ರೀಸೆಂಟಾಗಿ ಆರ್ಟಿಕಲ್ಸ್ ಎಲ್ಲರೂ ನೋಡಿದ್ರೂ ಅನಿಸುತ್ತೆ ನಮ್ಮ ಗಟ್ ಅಂದರೆ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟದ್ದು. ಸೊ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಅಂತ ನೋಡಿದ್ರೆ ನಮ್ಮ ಗಟ್ ಚೆನ್ನಾಗಿತ್ತು ಅಂದರೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿ ಒಂದು ತೊಂದರೆ ಇರಲ್ಲ. ಸೊ ಇದಕ್ಕೆ ನಾವು ಏನಪ್ಪ ಅಂದರೆ ನಾವು ಏನು ಆಹಾರ ತಿಂತೀವಿ ನೋಡಿ, ಆ ಆಹಾರದಿಂದ ನಮ್ಮ ದೇಹಗಳು ಕೂಡ ಚೆನ್ನಾಗಿರುತ್ತೆ. ಈ ಸಂದರ್ಭದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ಬಿ ಶಿಲ್ಪ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಭಾರತಿ, ಪ್ರಭಾಕರ, ಟಿಎಚ್ಒ ಶಿರೀಶ್, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಜೆಎನ್ ಮಂಜುನಾಥ, ಉಪಾಧ್ಯಕ್ಷ ಸಿ ರವಿ, ಕಾರ್ಯದರ್ಶಿ ಆರ್ ಜಯಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ದೇಶದಾದ್ಯಂತ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ಸರ್ಪದೋಷ ಪರಿಹಾರಕ್ಕೆ ಪ್ರಸಿದ್ಧಿಯಾಗಿರುವ ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ಭಕ್ತರಿಗೆ ಸೀಮಿತ ಅವಧಿಯವರೆಗೆ ಮಾತ್ರ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ದೇಗುಲದ ಆಡಳಿತ ಮಂಡಳಿ ತಿಳಿಸಿದೆ. ವೀಕೆಂಡ್ ಬಂತೆಂದ್ರೆ ಸಾಕು, ಭಾನುವಾರ ಭಕ್ತರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕೆ ಲಗ್ಗೆ ಇಡುತ್ತಿದ್ದರು. ಆದರೆ ದೇಶದಾದ್ಯಂತ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಸರ್ಪದೋಷ ಪರಿಹಾರಕ್ಕೆ ಪ್ರಸಿದ್ಧಿಯಾಗಿರುವ ಘಾಟಿ ಸುಬ್ರಹ್ಮಣ್ಯ ದೇವಾಲಯವು ಭಾನುವಾರ ಸಂಜೆ 4:30